ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಬಾಲಯಸ್ ಗೋವಾ ಕನ್ನಡ ಟಿವಿಯ ವರದಿಗಾರರು. ಆ ಗೋವಾ ಕನ್ನಡಿಗರಿಗೋಸ್ಕರ ಗೋವಾದಲ್ಲಿ ನಡೆಯುವಂತಹ ಅನೇಕ ಕನ್ನಡ ಸುದ್ದಿಗಳನ್ನ ಮತ್ತು ವಿಶೇಷ ಕನ್ನಡ ಸುದ್ದಿಗಳನ್ನ ಎಲ್ಲ ಗೋವಾ ಕನ್ನಡಿಗರಿಗೆ ಗೋವಾ ಕನ್ನಡ ಟಿವಿ ಮುಖಾಂತರ ನೀವು ಮುಂದೆ ನೇರ ಪ್ರಸಾರವಾಗಿ ಇಡ್ತಾ ಇರ್ತೀವಿ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮ ಗೋವಾ ಕನ್ನಡಿಗರ ಮನದಾಳ ಮಾತು. ಈ ಕಾರ್ಯಕ್ರಮಕ್ಕೆ ತಮ್ಮ ಮನದಾಳದ ಮಾತನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಗೌರವ ಕಾರ್ಯದರ್ಶಿಗಳಾಗಿ ನಮ್ಮ ಜೊತೆ ನಾಗರಾಜ್ ಗೋನ್ಕರ್ ಅವರು ಬಂದಿದ್ದಾರೆ. ಸೊ ಇವತ್ತು ಅವರಿಗೆ ಗೋವಾ ಕನ್ನಡ ಟಿವಿ ವತಿಯಿಂದ ಆತ್ಮೀಯವಾದಂತ ಸ್ವಾಗತ ಸರ್. ನಮಸ್ಕಾರ. ಗೋವಾ ಕನ್ನಡ ಟಿವಿ ವತಿಯಿಂದ ಇವತ್ತಿನ ಮನದಾಳ ಮಾತಿಗೆ ನನಗೆ ಬರಮಾಡಿಕೊಟ್ಟಿದ್ದಕ್ಕೆ ನಮ್ಮ ಗೋವಾ ಕನ್ನಡ ಟಿವಿ ಚಾನೆಲ್ ಮುಖಾಂತರ ನಾನು ಇವತ್ತಿನ ಆಗಮಿಸಿದ್ದೇನೆ. ನಾನು ಮನಪೂರ್ವಕವಾಗಿ ನನ್ನ ಆತ್ಮೀಯರಿಗೆ ಶ್ರೀ ಅನಿಲ್ ಸನ್ನಿಧಿ ಅವರು, ನಮ್ಮ ತಮ್ಮನು ಕೂಡ ಬಾಲೇಶ್ ಅವರಿಗೂ ಕೂಡ ನನ್ನ ಮನದಾಳ ಮಾತಿಗೆ ನನ್ನ ಕಿರು ಪರಿಚಯ. ಇವತ್ತಿನ ದಿನ ನಾನು ನಾಗರಾಜ್ ಗೋನ್ಕರ್, ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಮತ್ತು ಬಸವೇಶ್ವರ ಸಂಸ್ಕೃತ ಸಂಘದ ಮಾಜಿ ಅಧ್ಯಕ್ಷನಾಗಿ ಮತ್ತು ಹಲವಾರು ಕನ್ನಡಗಳಲ್ಲಿ ಧಾರ್ಮಿಕ ಸ್ಥಾನದಲ್ಲಿ ನನ್ನ ಸೇವೆ ಒಂದು ಪರಿಚಯ ಆಗಿದೆ. ಸರ್, ನಿಮಗೂ ಕೂಡ ಆತ್ಮೀಯವಾದಂತ ಸ್ವಾಗತ. ಮತ್ತು ಇನ್ನೊಂದೇನಂದ್ರೆ ನಿಮ್ಮ ಕರ್ನಾಟಕದಿಂದ ಗೋವಾಕ್ಕೆ ಹೇಗೆ ನಿಮ್ಮ ಪಯಣ ಶುರುವಾಯಿತು ಅಂತ ನಮ್ಮ ಗೋವಾ ಕನ್ನಡ ಜನತೆಗೆ ಹೇಳ್ತೀರಾ? ಒಂದು ಅದೃಷ್ಟವಂತನ ನಾನು ಗೋವಾಗೆ ಬರ್ಲಿಕ್ಕೆ ಕಾರಣ ಏನಂದ್ರೆ, ನಾನು ನನ್ನ ಹುಟ್ಟೂರು ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಸಿಗ್ಲಿ ಗ್ರಾಮದಲ್ಲಿ ಜನಿಸಿದವನು. ನನ್ನ ತಂದೆಯಾದ ಸ್ವತಂತ್ರ ಹೋರಾಟಗಾರರು, ಇತಿಹಾಸದಲ್ಲಿ ಘಟನೆ ಆಗದೇ ಇರುವಂತಹ ನಮ್ಮ ಇತಿಹಾಸದಲ್ಲಿ ಸಿಗ್ಲಿ ಗ್ರಾಮದ 26 ಜನದಲ್ಲಿ ನಮ್ಮಪ್ಪ ಅವರು ಸ್ವತಂತ್ರ ಹೋರಾಟಗಾರ. ನಮ್ಮಪ್ಪನ ಹೆಸರು ಗೋವಿಂದಪ್ಪ ಗೋಂದ್ಕರ್. ಅವರು ನನ್ನ ಕಾಸ್ಟು ನಾಮದೇವ್ ಸಮಾಜದವನು. ಇಲ್ಲಿ ಗೋವಾದವರಿಗೆ ಹಲವಾರು ಜನ ನನ್ನ ಕಾಸ್ಟು ಯಾವುದು ಅನ್ನೋದು ಗೊತ್ತಿಲ್ಲ. ಯಾರು ನನಗೆ ಸ್ವಾಮಿಗಳು ಅಂತಾರೆ, ಯಾರು ನನಗೆ ಇಲ್ಲ ಹಾಲ್ ಮತದವರು ಇರ್ಬೇಕಂತಾರೆ, ಇನ್ನು ಹಲವಾರು ಜಾತಿಗಳನ್ನು ನೇಮಿಸುತ್ತಾರೆ. ಅದಕ್ಕಾಗಿ ನಾನು ಎಲ್ಲರೂ ಕೂಡಿ ಎಲ್ಲರ ಜಾತಿ ಒಂದಂಥೇಳಿ ನನ್ನ ನಾಮದೇವ್ ಸಮಾಜ ಮತ್ತು ಭಾವಸಾರ ಸಮಾಜದಲ್ಲಿ ನಾನು ಜಾತಿ ಇದೆ. ಯಾಕಂದ್ರೆ ನಾನು ಗೋವಾಗೆ ಬರೋ ಕಾರಣ ಏನೆಂದರೆ, ಬಾಲ್ಯದಲ್ಲಿ ಇರುವಾಗ ನನ್ನ ತಂದೆಯವರು 4 ವರ್ಷ ಇತ್ತು, ಅವರು ತೀರ್ಕೊಂಡ್ರು. ನಂತರ ಅದೇ ಸ್ಥಾನದಲ್ಲಿ ನಮ್ಮ ಹಿರಿಯ ಅಣ್ಣ ನಾರಾಯಣಪ್ಪ ಗೋಂದ್ಕರ್ ಅವರು ನನಗೆ ಸಾಲಿ ಮುಖಾಂತರ ಕಳಿಸಿದ್ರು. ನಮ್ಮ ಮನೆಯಲ್ಲಿ ಇರುವರು 4 ಮಂದಿ ಹಿರಿಯ ಅಕ್ಕಾರು, 3 ಮಂದಿ ಅಣ್ಣ ತಮ್ಮರು. ಚಿಕ್ಕನವನು ಆಗಿ ಚೊಕ್ಕನಾಗಿ ಬೆಳೆದಿದ್ದಂಥ ನಾನು ನಾಗರಾಜ್ ಅವರು ಈ ಗೋವಾಕ್ಕೆ ಬರ್ಲಿಕ್ಕೆ ಕಾರಣ ಏನೆಂದರೆ, ಬಾಲ್ಯದಲ್ಲಿ ಇರುವಾಗ 1978ರಲ್ಲಿ ಗೋವಾಕ್ಕೆ ನನ್ನ ಅಕ್ಕ ಮತ್ತು ನಮ್ಮ ಮಾವ ಬರ್ತಾರೆ. ನಾನು ಅಲ್ಪ ಶಿಕ್ಷಣೆಯನ್ನು ಕಲಿತು ಸಿಗ್ಲಿ ಗ್ರಾಮದಲ್ಲಿ 3ನೇ ಕ್ಲಾಸ್ ಅಷ್ಟೇ ಕಲ್ತಿದ್ದೆ. ಅಲ್ಲೇನಾಯ್ತು, ಹೊಟ್ಟಿಪಾಡಿಗೆ ನಮ್ಮ ಅಕ್ಕ ನಮ್ಮ ಮಾವ ನನ್ನ ಇಲ್ಲಿ ಕರ್ಕೊಂಡ್ ಬಂದ್ರು. ಬಾಲ್ಯದಲ್ಲಿ ಇರುವಾಗ ಈ ಗೋವಾ ನೋಡಿ ನನಗೆ ಅದೃಷ್ಟವಾಯಿತು. ನಂತರ ನನ್ನ ಜರ್ನಿಯು, ನನ್ನ ಸಂಕಲ್ಪ, ನಾ ಬಾಲ್ಯದಲ್ಲಿ ಏನ್ ಮಾಡ್ಬೇಕು ಅನ್ನೋದು ಒಂದು ನನಗೆ ಇದು ಇತ್ತು, ಛಲ ಇತ್ತು. ಯಾವ ಛಲ ಅಂದ್ರೆ, ನನ್ನ ಛಲ ನನ್ನ ಜಾತಿ ಇರುವಂತ ನಾಮದೇವ್ ಸಮಾಜದವರು ಟೇಲರಿಂಗ್ ಕೆಲಸ ಮಾಡ್ತೀವಿ ನಾವು. ಅದಕ್ಕಾಗಿ ನಮ್ಮ ಇಲ್ಲಿ ನಾ ಬಂದು ಟೇಲರ್ ಕೆಲಸ ಮಾಡ್ಬೇಕಂತೇಳಿ ಒಂದು ಅಂಗಡಿಗೆ ಹೋದೆ. ಆ ಅಂಗಡಿ ಕೇಳ್ಕೊಂಡು ನಮ್ಮ ಮಾವ ನಮ್ಮ ಅಕ್ಕ ನನಗೆ ಅಂಗಡಿಗೆ ಹಚ್ಚಿದ್ರು. ಇಲ್ಲಿ 1 ವರ್ಷದಲ್ಲಿ ನನಗೆ ಮನಸ್ಸು ಚೇಂಜ್ ಆಯ್ತು. ನನಗೇನೋ ಒಂದು ಸಂಕಲ್ಪ ಆಯ್ತು, ಗೋವಾದಲ್ಲಿ ನಾನು ಬೆಳೆಯೋದಿಲ್ಲ ಅಂತೇಳಿ ನನಗಾಯ್ತು. ನಂತರ ನಾ ಮುಂಬೈಗೆ ಹೋದೆ. ಮನೆಯಲ್ಲಿ ಯಾರಿಗೂ ಹೇಳಿಲ್ಲ. ತಮ್ಗೆ ಗೊತ್ತು ನಮ್ಮ ಜರ್ನಿ ಹೆಂಗಾಗುತ್ತೆ ಅಂತೇಳಿ ಒಂದು ಸಂಕಲ್ಪ ಇರ್ಬೇಕು, ನಮ್ಗೊಂದು ಛಲ ಇರ್ಬೇಕು. ನಾನು ಗೋವಾದಿಂದ ಕೇಳದಾದ್ರ ಅಣ್ಣ ತಮ್ಮಂದ್ರಿಗೆ ಹೇಳಲಾರ್ದ ನಾ ಮುಂಬೈದಲ್ಲಿ ಹೋಗಿ 5 ವರ್ಷ ಸ್ವಂತ ಟೇಲರಿಂಗ್ ಕೆಲಸ ಮಾಡಿ ಮರಳಿ ನಾನು ಗೋವಾಕ್ಕೆ ಬಂದೆ. ಸರ್, ನಿಮ್ಮ ಪರಿವಾರದ ಬಗ್ಗೆ ಮತ್ತೆ ನಿಮ್ಮ ಕುಟುಂಬದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಕನ್ನಡ ಜನತೆ? ಸಂತೋಷ ವಿಷಯ. ಯಾಕಂದ್ರೆ ನನ್ನ ಪರಿವಾರ, ನನ್ನ ಶ್ರೀಮತಿ ಆದಂತ ನನ್ನ ಹಿರಿಯ ಅಕ್ಕನ ಮಗಳು, ನಾವು ಕರ್ನಾಟಕದಲ್ಲಿ ಕೂಡ ನಾವು ಒಕ್ಕಟ್ಟಾಗಿ ಜಾಯಿಂಟ್ ಫ್ಯಾಮಿಲಿ ಇದ್ವಿ. ಆದ್ರೆ ನನ್ನ ಅಕ್ಕನ ಮಗಳು ನನಗೆ ಬಾಲ್ಯದಲ್ಲಿ ಇರುವಾಗ ನನ್ನ ಅಕ್ಕ ನನಗೆ ಆಯ್ಕೆ ಮಾಡಿದ್ಲು, ನಮ್ಮ ತಮ್ಮನಿಗೆ ಕೊಟ್ಟೆ ಮದುವೆ ಮಾಡಬೇಕು ಅಂತ. ನನ್ನ ಶ್ರೀಮತಿ ಪಾರ್ವತಿ ಗೋಂದ್ಕರ್ ಅವರು 1985ರಲ್ಲಿ ಒಂದು ಬಸವ ಜಯಂತಿ ದಿನ ನನ್ನ ಗ್ರಾಮದಲ್ಲಿ ನನ್ನ ಮನೆಯ ಮುಂದೆ ಮದುವೆ ಆಯಿತು. ನಂತರ ನಾ ಗೋವಾಕ್ಕೆ ಬಂದು ನನ್ನ ಸ್ವಂತ ಟೇಲರಿಂಗ್ ಕೆಲಸ ಹೆಸರಿಟ್ಟಿದ್ದೆ ನಾನು ಭಾರತ್ ಟೇಲರ್ ಅಂತೇಳಿ. ಭಾರತ್ ಟೇಲರ್ ಅಂತೇಳಿ ಕನ್ನಡಿಗರಿಗೆ ಅಪಾರ ಪ್ರೀತಿಯಿಂದ ನಾ ಬೆಳೆದವನು. ಸರ್, ನೀವು ಅದೇ ರೀತಿ ಹೇಳಿದ್ರಿ, ಮುಂಬೈಯಲ್ಲಿ ಹೋಗಿ ಟ್ರೈಲಿಂಗ್ 5 ವರ್ಷ ಕಲ್ತು ಮತ್ತೆ ಇಲ್ಲೇ ಬಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಂತ ಹೇಳಿದ್ರಿ. ಇಲ್ಲಿ ಬಂದ ನಂತರ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನೀವೇ ಸ್ವತಃ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಮತ್ತೆ ಯಾವ ರೀತಿ ಸಮಾಜ ಸೇವೆ ಒಳಗೆ ನಿಮ್ಮನ್ನ ನೀವು ತೊಡಗಿಸಿಕೊಂಡ್ರಿ ಅಂತ ಹೇಳ್ತೀರಾ?
ಹೌದು, ಯಾಕಂದ್ರೆ ನಾನು ಟೈಲರ್ ಅಂಗಡಿ ಅಂದ್ರೆ ಎಲ್ಲಾ ಜನರು ಬರ್ತಾ ಇದ್ದಾರೆ ಅಲ್ಲಿ. ನಮ್ಮ ಸಿದ್ದಣ್ಣ ಮೇಟಿಯವರ ತಂದೆಯವರು ಶರಣ ಸಂಗಪ್ಪ ಹ್ಮ್ ಅವರು ಎಲ್ಲಾ ಕೂಡ ಹಾಲ್ ಮತದರಂತಲ್ಲ, ಎಲ್ಲಾ ಕನ್ನಡಿಗರು ನನ್ನ ಮನೆ ಮುಂದೆ ನನ್ನ ಅಂಗಡಿಗೆ ಬರ್ತಾ ಇದ್ರು. 1986ರಲ್ಲಿ ಶ್ರೀ ಯಲ್ಲಾಲಿಂಗೇಶ್ವರ ಮುಗುಳುಖೋಡದಲ್ಲಿ ಇರುವಂತ ಯಲ್ಲಾಲಿಂಗೇಶ್ವರ ಆಯ್ಕೆ ಆದ್ರು. ನನ್ನ ಆತ್ಮೀಯ ಮಿತ್ರ ಸಂಗಪ್ಪವರು ಕೂಡ ನನ್ನ ಜೊತೆಗೆ ಅಲ್ಲಿ ಇದ್ರು. ಆಮೇಲಿಂದ ಇಲ್ಲಿ ಒಂದು ಮಠ ಉತ್ಪನ್ನ ಆಯಿತು. ಯಾವ ಮಠ ಅಂದ್ರೆ ನಮ್ಮ ಯಲ್ಲಾಲಿಂಗೇಶ್ವರ ಜುವಾರಿ ನಗರದಲ್ಲಿ 1986ರಲ್ಲಿ ಸ್ಥಾಪನಾ ಮಾಡಿದ್ರು. ನಂತರ ನನ್ನ ಜರ್ನಿಯು ಈ ಧಾರ್ಮಿಕ ಸ್ಥಾನದಲ್ಲಿ ಬೆಳೆದೆ. ನಾನು ಸಮಾಜ ಸೇವೆ ಅಂದ್ರೆ ನಂದು, ಧಾರ್ಮಿಕ ಸೇವೆ ಅಂದ್ರೆ ಏನು, ಅಪ್ಪವರು ನನ್ನ ನನ್ನ ಶ್ರೀಮತಿ ಕೂಡ ನಾನು ಇಂಚರಿಗೆ ಸಂಪ್ರದಾಯ ಉಪದೇಶವನ್ನು ಪಡೆದೆ 1988ರಲ್ಲಿ. ಅವಾಗೆ ನನಗೆ ಹಿರೇಮಗಳು ಮೀನಾಕ್ಷಿ ಜನಿಸಿದಳು. ಆ ನಂತರ ನನ್ನ ಸೇವೆ ಬಸವೇಶ್ವರ ದೇವಾಲಯ ಕೂಡ ಬೈಣಾ ಬೀಸದಲ್ಲಿ ನನ್ನ ಮನೆ ಪಕ್ಕದಲ್ಲೇ ಇತ್ತು. ಅಲ್ಲೇ ನನ್ನ ಸೇವೆ ಸ್ಟಾರ್ಟ್ ಆಯಿತು. ನಂತರ ಶ್ರೀ ಯಲ್ಲಾಲಿಂಗೇಶ್ವರ ದೇವಸ್ಥಾನ ಆಗಿರ್ಬೋದು, ಹಲವಾರು ದೇವಾಲಯಗಳಲ್ಲಿ ನನ್ನ ಸೇವೆ. ಯಾರು ಗುರುಗಳು ಬರ್ತಾರಂದ್ರೆ ನಮ್ದು ಒಂದು ಹೆಮ್ಮೆ. ಯಾಕಂದ್ರೆ ನಮ್ಮ ಕರ್ನಾಟಕದಿಂದ ನಮ್ಮ ಗುರುಗಳು ಬರ್ತಾರಂದ್ರೆ ನನ್ನ ಮನೆಗೆ ಬಂದಾರ ಅಂತೇಳಿ ನಾನು ಅನ್ಕೊಂತೀನಿ. ಅವಾಗ ನಾನು ಎಲ್ಲರ ಕಡೆ ನನ್ನ ಸ್ವಲ್ಪ ಸೇವೆ ಮಾಡ್ತಾ ಇದ್ದೆ. ಅವರು ಯಾರು ನನಗೆ ಈ ತರ ನೀ ಮಾಡ್ತಾ ಇದೀಯಾ, ಒಳ್ಳೆ ಕೆಲಸ ಅಂತೇಳಿ ನಾನು ಬೆಳೆದವನು. ಸರ್, ಮತ್ತೆ ಅದಷ್ಟೇ ಅಲ್ಲದೆ ನೀವು ಕನ್ನಡಿಗರಿಗೋಸ್ಕರ ಯಾವ ರೀತಿ ಗೋವಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವಾಗ? ಇದು 3 ದಶಕಗಳ ಕಾಲ ನನ್ನ ಸೇವೆ ನನ್ನದಾಗಿದೆ. ಕನ್ನಡಿಗರಾಗಿ ಕಷ್ಟ ದುಃಖಗಳಲ್ಲಿ ನನ್ನ ಸೇವೆ ನನ್ನದಾಗಿದೆ. ಯಾಕಂದ್ರೆ ತಮಗೆ ಗೊತ್ತು, ಕಷ್ಟ ದುಃಖಗಳಂದ್ರೆ ಏನಂದ್ರೆ, ದುಃಖ ಇರುವಾಗ ಯಾರು ನಮ್ಮ ಸೇವೆ ನಾವು ಮಾಡುತ್ತೀವಿ ಅವರು ಯಾವಾಗಲೂ ನೆನಪಿಟ್ಟಿರ್ತಾರ. ಬೈಣಾ ಬೀಚದ ಮಧ್ಯದಲ್ಲಿ 2004ರಲ್ಲಿ ನಮ್ಮ ಕನ್ನಡಿಗರಿಗೆ ದುಃಖವನಿಸಿತ್ತು ನನಗೆ. ಯಾಕಂದ್ರೆ ನನ್ನ ಕಣ್ಣಾರೆ ನೋಡಿದ್ದೆ ನಾನು. ಆ ಟೈಮ್ನಲ್ಲಿ ನಮ್ಮ ಗೋವಾ ಸರ್ಕಾರ ಯಾವುದೇ ಇರಲಿ ನಮ್ಮ ನೆಲ ಸಾಲ ಮಾಡಿದ್ರು, ನಮಗೆ ಯಾವ ಸಹಕಾರ ಸಹಾಯ ನೀಡಲಿಲ್ಲ. ನಮ್ಮ ಗೋವಾ ಕನ್ನಡಿಗರು ಎಲ್ಲಾ ಗೋವಾ ಕನ್ನಡಿಗರು ಬಂದು ಸಹಾಯ ಸಹಕಾರ ನೀಡಂತೇಳಿ ನಮ್ಮ ಸಿದ್ದಣ್ಣ ಮೇಟಿಯವರು ನೇತೃತ್ವದಲ್ಲಿ ಎಲ್ಲರೂ ಬರ್ತಾ ಇದ್ರು. ನಾನು ನೀನು ಎನ್ನದೆ ಎಲ್ಲಾ ಕನ್ನಡ ಸಂಘದವರು ನಮ್ಮ ಕನ್ನಡರಿಗೆ ನಿರಾಸರಿಗೆ ಒಂದು ಹೊತ್ತು ಊಟ ಕೊಡ್ತಿದ್ರು ದಿನಕ್ಕೆ. ನಮ್ಮ ಬಾಲ್ಯದಲ್ಲಿ ಇರುವಂತ ನನ್ನ ಮಿತ್ರ ಇಕ್ಬಾಲ್ ಅವರು ಕೂಡ ಹಲವಾರು ನಮ್ಮ ಕನ್ನಡರಿಗೆ ಸಹಾಯ ಸಹಕಾರ ನೀಡಿದ್ದಾರೆ. ಸಿದ್ದಣ್ಣ ಮೇಟಿಯವರು ಇವರು ಕೂಡ ಎಲ್ಲರೂ ಕೂಡ ನೀನು ಎನ್ನದೆ ನಮ್ಮ ಕನ್ನಡರಿಗೆ ಮನದಾಳ ಮಾತನ್ನು ಹೇಳಕ್ಕೆ ನಾ ಇಚ್ಛಾ ಪಡ್ತೀನಿ. ಸರ್, ನೀವು ಯಾವ ವರ್ಷದಲ್ಲಿ ಈ ಮನೆಗಳು ನೆಲ ಸಮ ಅಂತ ಹೇಳಿದ್ರಿ, ಯಾವ ವರ್ಷದಲ್ಲಿ ಸರ್ ಅದು? ನೆಲ ಸಮಾನ ಆಗಿದ್ದಂದ್ರೆ 3 ಹಂತದಲ್ಲಿ ನಮ್ಮ ನೆಲ ಸಮಾನವಾಯಿತು. ಒಂದು 2024ರಲ್ಲಿ 350 ನೆಲೆ ಸನ್ಮಾನವಾಯಿತು. ಮತ್ತೆ ನಂತರ 2014ರಲ್ಲಿ 75 ಮನೆ ನೆಲ ಸಮಾನ ಆಯಿತು. ಇಲ್ಲಿ ವಿಶೇಷವಾಗಿ 75 ನೆಲ ಸಮಾನ ಆಗುವಾಗ ನಮ್ಮ ಸರ್ಕಾರ ಯಾವುದೇ ಇರಲಿ, ನಮ್ಮ ಸಿದ್ದಣ್ಣ ಮೇಟಿಯವರು ಸುಮಾರು ಜನರಿಗೆ ಗೋವಾದಿಂದ ಕರ್ನಾಟಕಕ್ಕೆ ಸ್ವಂತ ತಮ್ಮ ಖರ್ಚು ಮಾಡಿ ಕರ್ನಾಟಕಕ್ಕೆ ವಿಧಾನಸಭೆಗೆ ಹೋಗಿ ನಾವು ಅಲ್ಲೇ ನಮ್ಮ ಮನವಿಯನ್ನು ಸಲ್ಲಿಸಿದ್ವಿ. ಅಲ್ಲಿ ಯಾವ ಮನವಿಯನ್ನು ಸಲ್ಲಿಸಿದ್ವಿ ಅಂದ್ರೆ, ನಮಗೆ ಪರಿಹಾರ ಸಿಗಬೇಕು, ಗೋವಾ ಕನ್ನಡರು ಕರ್ನಾಟಕ ಕನ್ನಡದವರು ನಮಗ ಆದಷ್ಟು ನಮಗೆ ಸಹಕಾರ ನೀಡಬೇಕೆಂದು ನಾವು ಕೇಳಿಕೊಂಡಿವಿ. ಈ ಸಮಯದಲ್ಲಿ ಕೂಡ ನನ್ನ ಸೇವೆ ಆಗಿದೆ. ಸಿದ್ದಣ್ಣ ಮೇಟಿಯವರು ಸ್ವಂತ ಖರ್ಚು ಮಾಡಿ ಸುಮಾರು ಜನರಿಗೆ ಗೋವಾದಲ್ಲಿ ಕರ್ಕೊಂಡು ಹೋಗಿ ಅವರಿಗೆ ಊಟದ ವ್ಯವಸ್ಥೆ, ಇರ ವ್ಯವಸ್ಥೆ ಮಾಡಿದರು. ಈ ನನ್ನ ಸೇವೆ ನೆನಪಿನಗೋಸ್ಕರ. ಸರ್, ಇದು ಸುಖ ದುಃಖ ಅನ್ನೋ ಒಂದು 2 ವಿಷಯ ಬಂದಾಗ ನಿಮ್ಮ ಜೀವಿತದಲ್ಲಿ ಒಂದು ಸುಖ ಮತ್ತು ದುಃಖ ಯಾವ ರೀತಿ ನಮ್ಮ ಕನ್ನಡ ಜನತೆಗೆ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀರಿ? ದುಃಖ ನನಗಾಗಿದ್ದು ಅಲ್ಲ, ಸುಖಗಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಸುಖ ಯಾವುದಂದ್ರೆ, ನಮ್ಮ ಕನ್ನಡಿಗರು ಎಲ್ಲರೂ ನನ್ನ ಬಸವೇಶ್ವರ ಸಂಘದ ಗೌರವ ಅಧ್ಯಕ್ಷನಾಗಿ ಸೇವೆ ಮಾಡಿದ್ದೇನೆಲ್ಲ ಅದು ನನಗೆ ಸುಖಕ್ಕೋಸ್ಕರ. ಇನ್ನೊಂದೇನಂದ್ರೆ, ನಮ್ಮ ಕನ್ನಡ ಬಾಂಧವರಿಂದ ಎಲ್ಲಾ ಕನ್ನಡಿಗರು ಇವತ್ತಿನ ದಿನ ಈ 2 ದಶಕಗಳ ಕಾಲ ಕಡಿಮೆ ಜನ ಇದ್ರು, ಇನ್ನು ಹೆಚ್ಚಿನ ಬೆಳೀತಾ ಇದ್ದಾರೆ ಅಂತೇಳಿ ನನಗೆ ಸುಖ ಅನಿಸುತ್ತೆ. ಯಾಕಂದ್ರೆ ಕನ್ನಡವರು ಇನ್ನೂ ಬೆಳಿಬೇಕು, ಕನ್ನಡ ಉಳಿಸಬೇಕು, ಸಂಸ್ಕೃತಿ ಬೆಳಿಬೇಕು, ಸಂಸ್ಕೃತಿ ಉಳಿಬೇಕು. ನಾನು ಇಲ್ಲಿ ನನಗೆ ಇನ್ನೊಂದು ಆಯ್ಕೆ ಆಗಿದ್ದೇನೆ. ನಾನು ನಮ್ಮ ಯಾಳಗಿಯವರು ಸಿದ್ದಣ್ಣ ಮೇಟಿಯವರು ನೇತೃತ್ವದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್, ಅಖಿಲ ಗೋವಾ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನನಗೆ ಒಂದು ಸ್ಥಾನ ಸಿಕ್ತು. ಯಾವ ಸ್ಥಾನ ಅಂದ್ರೆ,
ಕನ್ನಡ ಸಾಹಿತ್ಯ ಪರಿಷತ್ ಗೋವಾ ರಾಜ್ಯ ಘಟಕದ ಗೌರವ ಕಾರ್ಯದರ್ಶಿ ನನಗಾಗಿ ಲಭಿಸಿತು. ಇದು ನನ್ನ ಪುಣ್ಯ. ಯಾಕಂದ್ರೆ ಈ ನನ್ನ ಜರ್ನಿಯಲ್ಲಿ ನಾನು ಮಾಡಿರುವ ತಕ್ಕಂತ ನನಗೆ ಫಲವು ಸಿಕ್ಕಿದೆ ನನ್ನ ಕನ್ನಡ ಬಾಂಧವರಿಂದ ಅನ್ನಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ದುಃಖ ಅಂತ ಹಚ್ಕೊಳಕ ದುಃಖ ಹಿಂಗಾಗಿದೆ ಅಂದ್ರೆ ಹಲವಾರು ವರ್ಷಗಳ ಹಿಂದ ಕನ್ನಡ ಸಂಘಗಳು ಇದ್ದಿದ್ದಿಲ್ಲ, ಈಗ ಬೆಳೀತಾ ಇದ್ದವು. ಅದರಲ್ಲಿ ಒತ್ತಡ ಬಾಳಿದೆ. ನಾ ಮಾಡಿದ್ರೆ ಅವನ್ಗೆ ಸರಿ ಇಲ್ಲ, ನೀ ಮಾಡಿದ್ರೆ ಇವನ್ ಸರಿ ಇಲ್ಲ. ಅದು ಆಗ್ಬಾರ್ದು. ನಮ್ಮ ಮನೆಯದು ಬದ್ಲಿ ನಮ್ಮ ಜನಸೇವೆ ಬದಲಿ ಆಗುತ್ತೆ. ನಾವೆಲ್ಲಾ ಕನ್ನಡಿಗರು ಗೋವಾದವರಿಗೆ ನಾನು ನೀನು ಎನ್ನದೆ ನಾವು ಎಲ್ಲರೂ ಒಕ್ಕಟ್ಟಾಗಿದ್ದೇವೆ ಅನ್ನೋದು ನನ್ನ ಮಾತು ಹೇಳಕ್ಕೆ ತಪ್ಪಾಗಲ್ಲ. ಸರಿ, ಏನು ಕನ್ನಡ ಜನತೆಗೆ ನಿಮ್ಮ ಸುಖ ದುಃಖಗಳನ್ನೆಲ್ಲವನ್ನು ಕೂಡ ಗೋವಾ ಕನ್ನಡಿಗರಿಗೆ ಹಂಚ್ಕೊಂಡ್ರಿ. ಮತ್ತು ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ನೀವು ಸಂಘ ಸಂಸ್ಥೆಗಳಲ್ಲಿ ಮತ್ತು ನಿಮ್ಮ ವೈಯಕ್ತಿಕ ಬಿಸ್ನೆಸ್ ಅಲ್ಲಿ ಕೂಡ ಅತಿ ಉನ್ನತವಾಗಿ ಬಂದಿದ್ದೀರಾ. ಅದೇ ವಿಷಯ, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ರಾಜಕೀಯ ವಿಷಯದಲ್ಲಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ರಾಜಕೀಯ ವಿಷಯದಲ್ಲಿ ಸಂತೋಷವಾಗ್ತದೆ. ಯಾಕಂದ್ರೆ ನಾನು ಕನಸು ಕೂಡ ಕಂಡಿರಂಗಿಲ್ಲ ನಾ ರಾಜಕೀಯ ಹೋಗ್ತೀನಿ ಅಂತೇಳಿ. ರಾಜಕೀಯ 2 ದಶಕಗಳ ಹಿಂದ ಕಾಲ ನಾನು ಬಿಜೆಪಿಯಲ್ಲಿ ನನ್ನ ಜಯಂತ್ ಜಾಧವ್ ಅಂತೇಳಿ ನಮ್ಮ ಒಂದು ಸದಸ್ಯನಾಗಿದ್ದೆ. ಅಲ್ಲೇ ನನ್ನ ಗಾಂಧಿನಗರದಲ್ಲಿ ಪಾಟ್ ವೈಸ್ ಅಂತೇಳಿ ನನಗೆ ಅಲ್ಲೇ ಅಧ್ಯಕ್ಷರು ಮಾಡಿದ್ರು. ನನಗೆ ಪಾಟ್ ವೈಸ್ ಅಂತ ಇರುತ್ತೆ, ಪಾಟ್ ವೈಸ್ ನಲ್ಲಿ ಅಧ್ಯಕ್ಷರು ಮಾಡಿದ್ರು. ನಂತರ ನನಗೆ ಸಿದ್ದಣ್ಣ ಮೇಟಿಯವರು ದೇವೇಗೌಡರನ್ನು ಕರೆಸಿದ್ರು. ಆ ಸಮಯದಲ್ಲಿ ಸಿದ್ದಣ್ಣ ಮೇಟಿಯವರು ನನ್ನ ಆತ್ಮೀಯರು ಮಾಡಿದ್ರು. ನಂತರ ನಾನು ದೇವೇಗೌಡನ ಪಾರ್ಟಿ ಅಂತೇಳಿ ನನಗೆ ಟೀಕಾ ಮಾಡ್ತಿದ್ರು. ದೇವೇಗೌಡ ಬಂದ ನೋಡು ಅಂತೇಳಿ ನನಗೊಂದು ಹೆಮ್ಮೆ ಅನಿಸ್ತಿತ್ತು. ಆದ್ರ ಆ ಟೈಮ್ನಲ್ಲಿ ಏನೋ ಕಾರಣಕ್ಕಾಗಿ ನಮ್ಮ ಕನ್ನಡ ರಾಜ್ಯದಿಂದ ಬಂದಂತ ನಮ್ಮ ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಗೆ ಅವರಿಗೆ ನಾನು ಸಪೋರ್ಟ್ ಮಾಡಿದ್ದೆ. ನಂತರ ಈ ಜರ್ನಿ ನನ್ನ ರಾಜಕೀಯದಲ್ಲಿ ಕೂಡ ನಮ್ಮ ಸಿದ್ದಣ್ಣವರು ಎಲ್ಲಾ ಕಡೆನೂ ಬೆಳೆಸಿದ್ರು ಅಂತ ಹೇಳಕ್ಕೆ ನಾ ಇಷ್ಟಪಡ್ತೀನಿ. ಸರ್, ಈಗ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಮತ್ತು ಹಾಗೆ ನೀವು ಬೆಳೆದು ಬಂದ ರೀತಿ ಮತ್ತೆ ನಿಮ್ಮ ರಾಜಕೀಯ ಜೀವನದ ಬಗ್ಗೆನೂ ಕೂಡ ಹಂಚಿಕೊಂಡ್ರಿ ನಮ್ಮ ಗೋವಾ ಕನ್ನಡ ಜನತೆಗೆ. ಮತ್ತೆ ಸರ್, ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಇವಾಗ ಸದ್ಯ ಪ್ರೆಸೆಂಟ್ ನಡೆಯುವಂತಹ ಗೋವಾದಲ್ಲಿ 40 ಸಂಘ ಸಂಸ್ಥೆಗಳು ಇದ್ದಾವೆ. ಸೊ ಕನ್ನಡ ಭವನವನ್ನ ಗೋವಾ ರಾಜ್ಯದಲ್ಲಿ ಮಾಡ್ಬೇಕಂತ ತುಂಬಾ ಪ್ರಯಾಸ ಪಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳೇನಂತ ಹೇಳಕ್ಕೆ ಇಷ್ಟಪಡ್ತೀನಿ. 4 ದಶಕಗಳ ಕಾಲ ಹಿಂದೆ ಹಲವಾರು ಸಂಕಲ್ಪ ಇತ್ತು ಎಲ್ಲರದು. ನಾವು ಒಂದು ಕನ್ನಡ ಭವನ ಆಗ್ಬೇಕಂತೇಳಿ 2004ರಲ್ಲಿ ಸಿದ್ದಣ್ಣ ಮೇಟಿಯವರು ಎಲ್ಲರಿಗೂ ಒಂದು ಕೂ ಕೊಟ್ರು. ಏನಂದ್ರೆ, ನಾವು ಕನ್ನಡ ಭವನ ನಿರ್ಮಾಣ ಮಾಡೋಣ. ಆಧ್ಯಾತ್ಮಿಕ ಗುರುಗಳಲ್ಲಿ ಕರ್ಕೊಂಡ್ ಬರ್ತಾ ಇದ್ರು. ಅದರಲ್ಲಿ ನಮ್ಮ ಎಲ್ಲರೂ ಕನ್ನಡಿಗರು ಕನ್ನಡಗೋಸ್ಕರ ಹೋರಾಡಿದ್ದಾರೆ, ಕನ್ನಡ ಭವನಕ್ಕೆ ಹೋರಾಡ್ತಾ ಇದ್ದಾರೆ. ನಾವು ಶೀಘ್ರದಲ್ಲಿ ಆಗಬೇಕಂತೇಳಿ ನನ್ನ ಅನಿಸಿಕೆಯಲ್ಲಿ ಈ ಹಂಚಲಿಕ್ಕೆ ನಾನು ಇಷ್ಟಪಡ್ತೀನಿ. ಸರ್, ಯಾಕೆ ಸರ್ ಇಷ್ಟು ಲೇಟ್ ಆಗ್ತಾ ಇದೆ? ಯಾಕಂದ್ರೆ ಇನ್ನೊಂದು ಮಾತು ನಿಮ್ಗೆ ಕೇಳ್ಬೇಕು ನಾನು. ಹಾ ಸರ್, ಕರ್ನಾಟಕದಲ್ಲಿ ಒಂದು ಜಿಲ್ಲಾ ಅಂದ್ರೆ ಕಾರವಾರ ಜಿಲ್ಲಾದಲ್ಲಿ ಗೋವಾ ಭವನ ಒಂದಾಗಿದೆ. ನಿಮ್ಗೆ ಗೊತ್ತಿರ್ಬೋದು ಈ ವಿಷಯ. ಅದು ಆಗಿದೆ, ಇಷ್ಟೊಂದು ಹೋರಾಟ ಗಿರಾಟ ಮಾಡ್ತಾ ಇದ್ರಲ್ಲಿ ಗೊತ್ತಿಲ್ಲ. ಆದ್ರೂ ಕೂಡ ಗೋವಾದಲ್ಲಿ ಇಷ್ಟು ಕನ್ನಡಿಗರ ಸಂಘ ಸಂಸ್ಥೆಗಳಿದಾವೆ. ಯಾಕೆ ಈ ರೀತಿ ಆದಷ್ಟು ಜಲ್ದಿ ಆಗ್ತಾ ಇಲ್ಲ? ನಾವು 4 ವರ್ಷದಿಂದ ನಮ್ಮ ಅನಿಲ್ ಸನ್ನಿಧಿಯವರು ನಂದ ವಿಡಿಯೋ ತೆಗೆದಿದ್ರು. ನಮ್ಮ ಸಿಟಿ ರವಿಯರು ಬಂದಿದ್ರು. ರಾಜಕೀಯಲ್ಲಿ ಸಿಟಿಯರು ಬಂದಾಗ ನಾವು ಮನವಿ ಪತ್ರ ಸಲ್ಲಿಸಿದ್ವಿ. ನಾನು, ಸಿದ್ದಣ್ಣ ಮೇಟಿ, ನಮ್ಮ ಶಿವಾನಂದ ಬಿಂಗಿಯವರು ಆದಷ್ಟು ಬೇಗನೆ ನಮ್ಮ ಕನ್ನಡ ಭವನ ಆಗ್ಬೇಕು, ಪರಿಹಾರ ಕರ್ನಾಟಕದಿಂದ ಬರಬೇಕು, ಇಲ್ಲಿ ಕೂಡ ನಮಗೆ ಗೋವಾ ಸರ್ಕಾರದಿಂದ ಅನುದಾನ ಸಿಗಬೇಕಂತೇಳಿ ನಮ್ಮ ಒಂದು ಮನವಿ ಪತ್ರ ಕೊಟ್ಟಿದ್ವಿ. ಆ ಟೈಮ್ನಲ್ಲಿ ಸಿಟಿ ರವಿಯರು ಏನೆಂದರು, ನಾವು ಶೀಘ್ರದಲ್ಲಿ ಗೋವಾ ಕನ್ನಡ ಭವನ ಕಟ್ಟೋಣ, ಕಾರವಾರದಲ್ಲಿ ಗೋವಾ ಅಕಾಡೆಮಿ ಅಂತೇಳಿದೆ. ಮದುವೆ ಟೈಮ್ ನಲ್ಲಿ ವರದಕ್ಷಿಣೆ ಕೊಡ್ತೀವಿ. ಯಾರದೇ ಮದುವೆ ಟೈಮ್ ನಲ್ಲಿ ವರದಕ್ಷಿಣೆ ಕೊಡುವಾಗ ನಾವು ಗೋವಾದರಿಗೆ ವರದಕ್ಷಿಣೆ ಆಗಿ ನಾವು ಕೊಟ್ಟಂತ ನಮ್ಮ ಕಾರವಾರದಲ್ಲಿ ಗೋವಾ ಅಕಾಡೆಮಿ ಇದೆ, ನಮಗೂ ಕೂಡ ವರದಕ್ಷಿಣೆ ಅವರು ಕೊಡ್ತಾರ ಅಂತೇಳಿ ನಮ್ಮ ಸಿಟಿ ರವಿಯರು ನಮ್ಮ ಮನವಿ ಪತ್ರವನ್ನು ಸ್ವೀಕರಿಸಿದರು. ಯಾವೇ ಕಾರಣದಿಂದ ಅದು ನಿಂತು ಹೋಯ್ತು. ಸರ್, ಅಷ್ಟಲ್ಲದೆ ಈಗ ಎಲ್ಲರೂ ಕನ್ನಡ ಭವನ ಆಗ್ಬೇಕಂತ ಹೇಳ್ಕೊತ ಕೂತ್ರೆ ಆಗತ್ತಾ? ಎಲ್ಲರೂ ಫೀಲ್ಡ್ ಇಳಿದು ಕೆಲಸ ಮಾಡಿದ್ರೆ ಖಂಡಿತ ಆಗತ್ತಂತ ನಿಮ್ಮ ಅನಿಸಿಕೆ? ಹೌದು. ನಾವು ಇವಾಗ ಕನ್ನಡ ಭವನಕ್ಕಾಗಿ ಹೋರಾಡ್ತಾರೆ ಯಾರಂದ್ರ ಎಲ್ಲಾರು ಓಡಾಡ್ತೀವಿ. ನನ್ನ ಮಕ್ಕಳು ಮೊಮ್ಮಕ್ಕಳು ಬಿಟ್ಟು ನಾವು ಅಲ್ಲಿ ಶ್ರಮ ಪಡ್ತಾ ಇದ್ದೇವೆ. ತಾವು ಕೂಡ ಈ ಶ್ರಮ ಪಟ್ಟು ಆದಷ್ಟು ಬೇಗನೆ ಕನ್ನಡ ಭವನ ಕಟ್ಟಬೇಕು. ಇನ್ನೊಂದು ವಿಶೇಷವಾಗಿ ಇದೇ ತಿಂಗಳಲ್ಲಿ 100 ದಿನಗಳ ಹಿಂದ ನಾವು ಒಂದು ಜಾಗವನ್ನು ಹುಡುಕಿದ್ವಿ, ಪರಿಶೀಲನೆ ಮಾಡಿದ್ವಿ. ಗಡಿನಾಡು ಅಧ್ಯಕ್ಷರು ಸೋಮಶೇಖರ್ ಅವರು ಬಂದಿದ್ರು ಇಲ್ಲೇ. ಆ ನಂತರ ಆ ಪರಿಶೀಲನೆ ಮಾಡಿರುವಾಗ
1,000 ಸ್ಕ್ವೇರ್ ಮೀಟರ್ ಇತ್ತ ಜಾಗ. ಅದು ಪರಿಶೀಲನೆ ಮಾಡಿದಿರುವಾಗ ಅದು ಜಾಗ ರೋಡ್ಗೆ PW ಡೆವಲಪ್ಮೆಂಟ್ ಹೋಗ್ತೈತೆ ಅಂತ ಹೇಳಿ ನಾವು ಅದನ್ನ ಕ್ಯಾನ್ಸಲ್ ಆಯ್ತು. ತಮಗೆ ವಿಶೇಷವಾಗಿ ಹೇಳಲಿಕ್ಕೆ ನಾ ಇಷ್ಟಪಡ್ತೀನಿ, ತಾವು ಕೂಡ ಆದಷ್ಟು ಬೇಗನೆ ನಮ್ಮ ಕನ್ನಡ ರಾಜ್ಯ ಅಧ್ಯಕ್ಷರಿರ್ಲಿ, ಎಲ್ಲರೂ ಕೂಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಿರ್ಲಿ, ಅವರು ಕೂಡ ತಕ್ಷಣವೇ ಜಾಗ ಹುಡುಕ್ಬೇಕು. ಇನ್ನೊಂದು, ಕರ್ನಾಟಕದಲ್ಲಿ ಒಂದು ನಮಗೆ ಗಡಿನಾಡು ಅಧ್ಯಕ್ಷರು ಹೇಳಿದ್ದಾರೆ, ಸೋಮಶೇಖರ್, ನಮಗೆ ಈಗಾಗಲೇ 20 ಕೋಟಿ ರೋಗಗಳನ್ನು ಬಂದಿದ್ದೇವೆ, ಆದಷ್ಟು ಬೇಗನೆ ನೀವು ಮಾಡಬೇಕು. ತಮ್ಮಲ್ಲಿ ಎಲ್ಲರಿಗೂ ಒಂದು ಮನವಿ ಮಾಡ್ತಾ ಇದ್ದೀನಿ, ತಾವು ಆದಷ್ಟು ಬೇಗನೆ ಈ ಜಾಗ ಹುಡುಕ್ಬೇಕು, ನಾವು ಹುಡುಕೋಣ. ನಾವು ಕೂಡ ನೀವು ಕೂಡ ಶೀಘ್ರದಲ್ಲಿ ನಮ್ಮ ಕನ್ನಡ ಭವನ ಆಗ್ಬೇಕಂತೇಳಿ ನನ್ನ ಮನಪೂರ್ವಕ ಇಚ್ಛೆ ಆಗಿದೆ. ಸರ್, ಇವಾಗ ನೀವು ಮೊದಲೇ ಇರುವಂತಹ ಕನ್ನಡ ಸಂಘಟನೆಗಳು ಮತ್ತು ಇವಾಗಿರುವಂತಹ ಕನ್ನಡ ಸಂಸ್ಥೆ ಮತ್ತು ಸಂಘಟನೆಗಳು, ಇದ್ರ ಬಗ್ಗೆ ವ್ಯತ್ಯಾಸ ನಿಮ್ಗೆ ಏನ್ ಅನ್ಸುತ್ತೆ? ಹೌದು, ಮೊದ್ಲೇ ಪ್ರಕಾಶ್ ಭಟ್ರು ಪತ್ರಕರ್ತರು ಇದ್ರು. ಪ್ರಕಾಶ್ ಭಟ್ರು ಪತ್ರಕರ್ತರು ಪ್ರಜಾವಾಣಿ, ಕನ್ನಡಪ್ರಭ ಮತ್ತು ಗೋವಾ ಕನ್ನಡ ಅಂತೇಳಿ ಒಂದು ಗೋವಾ ಕನ್ನಡ ಕೇಸರಿ ಅಂತ ಶ್ರೀನಿವಾಸ್ ಪೈ ಅವರು ಮಾನಸಿಕ ಪತ್ರಿಕೆ ತೆಗೆದ್ರು 1990ರಲ್ಲಿ. ನಾನು ಕೂಡ ಅದರಲ್ಲಿ ನನ್ನ ಹೆಸರು ಬರ್ತಾ ಇತ್ತು. ಅದರಲ್ಲಿ ಸಾಹಿತ್ಯಗಳು ಮತ್ತ ಉಪನ್ಯಾಸಕರು ಅದು ಲಿಖಕ್ಕಿತ್ತು. ಯಾವುದೇ ಕಾರಣಕ್ಕಾಗಿ ಆ ಪತ್ರಿಕೆಯು ಬಂದಾಗಿದೆ. ನಾವೊಂದ್ಸಲ ಮನವಿ ಮಾಡಿದ್ದೆ ಅವರಿಗೆ, ನೀವು ಆದಷ್ಟು ಬೇಗನೆ ಮತ್ತೆ ಶುರು ಮಾಡ್ರಿ ಸರ್ ಅಂತ ಮಾಡೋಣ ಅಂತಂದಿದ್ರು. ನಮ್ಮ ಪ್ರಕಾಶ್ ಭಟ್ರವರು ಕೂಡ ಪತ್ರಿಕೆಯಲ್ಲಿ ಬೆಳೆಸಿದ್ರು, ಕನ್ನಡರಿಗೆ ಉಳಿಸಿದ್ರು. ಮತ್ತ ಹಾಗಾಗಿ ಡಿಜಿಟಲ್ 5 ವರ್ಷಗಳ ಹಿಂದ ನಮ್ಮ ನ್ಯಾಷನಲ್ ಇಂಟರ್ನ್ಯಾಷನಲ್ ಟಿವಿ ಚಾನಲ್ ಮುಖಾಂತರ ನಮ್ಮ ಅನಿ ಸನ್ನಿಧಿ ಅವರು ಅಪಾರ ಪರಿಚಯ ಮಾಡಿದ್ರು ಎಲ್ಲರಿಗೂ. ಈ ಕನ್ನಡ ಗೋವಾ ಕನ್ನಡ ಚಾನೆಲ್ ಕೂಡ ಯೂಟ್ಯೂಬ್ ನಲ್ಲಿ ನಾವು ನೋಡ್ತಾ ಇರುವಂತಹ ಎಲ್ಲಾ ಕಾರ್ಯಕ್ರಮಗಳನ್ನು ನಾವು ನೀವು ನೋಡಿ ಬೆಳೆಸಿದವರು ಯಾರಂದ್ರೆ ನಮ್ಮ ಅನಿಲ್ ಸನ್ನಿಧಿ ಅವರು, ನಮ್ಮ ಪ್ರಕಾಶ್ ಭಟ್ರವರು, ನಮ್ಮ ಶ್ರೀನಿವಾಸ್ ಪೈ ಅವರು. ಸರ್, ಇಷ್ಟೆಲ್ಲ ನಿಮ್ಮ ಎಲ್ಲಾ ಜರ್ನಿ ಬಗ್ಗೆನೂ ಮತ್ತೆ ನಿಮ್ಮ ಮನದ ಮಾತನ್ನು ಕೂಡ ಎಲ್ಲಾ ಕನ್ನಡ ಜನತೆಗೆ ಹಂಚ್ಕೊಂಡ್ರಿ, ಮತ್ತ ವೈಯಕ್ತಿಕವಾಗಿ ಸಂಘ ಸಂಸ್ಥೆಗಳ ಬಗ್ಗೆನೂ ಕೂಡ ಹಂಚ್ಕೊಂಡ್ರಿ. ಇವಾಗ ನಿಮ್ಮ ಕುಟುಂಬದ ಬಗ್ಗೆ, ನಿಮ್ಮ ಪರಿವಾರದ ಬಗ್ಗೆ ಒಂದೆರಡು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಮದುವೆ ಆಗಿದ್ದು ತಮ್ಮ ಮುಂದೆ ಇಟ್ಟಿದ್ದೀನಿ. ಬಸವ ಜಯಂತಿಯಲ್ಲಿ ಅತ್ಯಕ್ಷತೆಯಲ್ಲಿ ನನ್ನ ಶ್ರೀಮತಿ ಪಾರ್ವತಿಗೆ ಮದುವೆ ಆಗಿದ್ದೆ. ನಂತರ ನನಗೆ 4 ಮಕ್ಕಳು, ಹೆಣ್ಣು ಮಕ್ಕಳು ಜನಿಸಿದರು. ಅವರಿಗೆ ನಾನು ಶಿಕ್ಷಣವನ್ನು ಕೊಟ್ಟೆ. ಅವರಿಗೆ ನಮ್ಮ ಹಿರಿಯ ಮಗಳು ಮೀನಾಕ್ಷಿ, ಗೀತಾ, ಸಂಗೀತ, ನಿರ್ಮಲಾ, ಈ 4 ಮಕ್ಕಳಿಗೆ ಅವ್ರಿಗೂ ನನ್ನ ಹಿರಿಯ ಮಗಳು MSc ಕಲಿತ್ಲು, BSc ಕಲಿತ್ಲು. ನಂತರ ನನ್ನ ಇನ್ನು 3 ಮಕ್ಕಳು BCom ಮಾಡಿದ್ರು. ನಂತರ ಅವರಿಗೆ ನಾನು ಮದುವೆ ಮಾಡಿಕೊಟ್ಟಿದ್ದೇನೆ. ಈ ಮದುವೆಯಲ್ಲಿ ಎಲ್ಲ ಕನ್ನಡವರು ಬಂದು ಆಶೀರ್ವಾದವನ್ನು ಮಾಡಿದ್ದಾರೆ. ಅವರಿಗೂ ಕೂಡ ನಾ ತುಂಬಾ ಧನ್ಯವಾದಗಳು. ನನ್ನ ಈ ಜರ್ನಿಯಲ್ಲಿ ಅತ್ಯಂತ ಸ್ನೇಹತ ಆಗಿರುವಂತ ನನ್ನ ಅಕ್ಕನ ಸ್ಥಾನ ಪಡೆದವಳು, ತಾಯಿಯ ಸ್ಥಾನ ಪಡೆದವಳು ಯಾರಂತ ಹೇಳಿದ್ರೆ, ನನ್ನ ಹೆಂಡತಿ ಸ್ಥಾನ ಪಡೆದವಳು ಅಂತ ಯಾರಂತ ಹೇಳಿದ್ರೆ ನನ್ನ ಶ್ರೀಮತಿ ಪಾರ್ವತಿ ಅವರು. ಯಾವಾಗಲೂ ನನ್ನ ಒಂದು ತಮಗ್ ಗೊತ್ತು, ಒಂದು ಯಾರ ಒಬ್ರು ಮುಂದೆ ಹೋಗ್ಬೇಕಂದ್ರ ಒಂದು ಸ್ತ್ರೀಯರ ಕೈವಾಡ ಇರ್ತೈತೆ ಅಂದ್ರೆ, ಈ ಸ್ತ್ರೀಯರ ಕೈವಾಡ ಯಾರ ಅಂದರೆ ನಾವು ಬಾಲ್ಯದಿಂದ ಬೆಳೆದಂತಹ ನನ್ನ ಶ್ರೀಮತಿ ಪಾರ್ವತಿ ಅವರು ಸದಾ ನನಗೆ, ನೀನು ಹೋಗು, ನಿನ್ನ ಕೆಲಸ ನೀ ಮಾಡು, ನಾನು ಪರಿವಾರ ನೋಡ್ತೀನಿ ಅಂತ ಹೇಳಿ ನನಗೆ ಅವರು ಸಹಕಾರ ಕೊಟ್ಟಿದ್ದು. ಹಾಗಾಗಿ ಈ ಎಲ್ಲಾ ನಮ್ಮ ಸ್ನೇಹ ನನ್ನ ಶ್ರೀಮತಿಗೆ ಒಪ್ಪಿಸುತ್ತೇನೆ. ಸರ್, ನೀವು ಇನ್ನೊಂದು ಮಾತು ಹೇಳಿದ್ರಿ, ಬಸವೇಶ್ವರ ಸಂಘ ಅಧ್ಯಕ್ಷರು ನಾವು ಇದೀನಿ ಅಂತ ಹೇಳಿ, ಗೌರವ ಅಧ್ಯಕ್ಷರಿದ್ದೀರ ಅಂತ ಹೇಳಿದ್ರಿ. ಅದ್ರ ಬಗ್ಗೆ ಒಂದೆರಡು ಸಂಕ್ಷಿಪ್ತ ವಿಷಯವಾಗಿ ಹೇಳಿ ನೋಡೋಣ, ನೀವು ಏನೇನಾಯ್ತು? ಹೌದು, ನಾವು 2009ರಲ್ಲಿ ನಮ್ಮ ಸ್ಥಾಪನೆ ಆಯಿತು. ಬಸವೇಶ್ವರ ಸಂಸ್ಕೃತಿ ಸಂಘ ಸ್ಥಾಪನೆ ಮಾಡಿದ್ರು. ಈ ಅಧ್ಯಕ್ಷರು ನಮ್ಮ ಸಂಗಯ್ಯ ಹಿರೇಮಠ ಅಧ್ಯಕ್ಷರಾಗಿದ್ರು. ನನಗೆ ಆ ಟೈಮ್ನಲ್ಲಿ ನನಗೆ ಕೂಡ ಮನವಿ ಮಾಡಿದ್ರು, ನೀವು ಆಗಂತೇಳಿ. ಇಲ್ಲಪ್ಪ, ನಾವು ಪ್ರಥಮ ಬಾರಿ ಸ್ವಾಮಿಗಳಿಗೆ ಮಾಡೋಣ ಅಂತೇಳಿ ಎಲ್ಲಾರು ನಾವು ಅವ್ರಿಗೆ ಆಯ್ಕೆ ಮಾಡಿದ್ವಿ. ಆ ಟೈಮ್ನಲ್ಲಿ ನಮ್ಮ ಬಸವೇಶ್ವರ ಸಂಘ ಸಣ್ಣದಿತ್ತು, ಬೆಳೆದಿದ್ದಿಲ್ಲ. ಇಡೀ ರಾಜ್ಯದಲ್ಲಿ ನಾವು ಬೆಳೆಸಿದ್ವಿ. ಈ ನಮ್ಮ ಸಹಕಾರ ಎಲ್ಲ ಕನ್ನಡಿಗರು ನಮ್ಮ ಬಸವೇಶ್ವರಕ್ಕೆ ಬೆಂಬಲವನ್ನು ಕೊಟ್ಟರು. ನಂತರ ಇದರಿಂದ ಬಸವೇಶ್ವರಗಳಿಂದ ನನಗೆ ಅಪಾರ ಪ್ರೀತಿ ಅಂದ್ರೆ ಏನು, ನನಗೆ ಒಂದು ದೇವಾಲಯ ಕೂಡ ನಮಗೆ ನೀಡಿದ್ರು. ಯಾರಂದ್ರೆ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ. ಅದರಲ್ಲಿ ಕೂಡ ನಾವು ಬೆಳೆದ್ವಿ. ರಾಜಕೀಯಲ್ಲಿ ಇರುವಾಗ ನಾವು ಮನವಿ ಪತ್ರ ಕೊಟ್ವಿ. 2015ರಲ್ಲಿ ನಾನು ಇರುವಾಗ ಒಂದು ಮನವಿ ಪತ್ರ ಕೊಟ್ಟೆ. ಯಾವ ಮನವಿ ಪತ್ರ ಅಂದ್ರೆ, ನಮಗೆ ಗೋವಾದಲ್ಲಿ
ಕನ್ನಡ ಭವನನು ಆಗ್ಬೇಕು ಮತ್ತು ಬಸವೇಶ್ವರ ಮೂರ್ತಿ ಸ್ಥಾಪನೆ ಆಗ್ಬೇಕು ರಾಜ್ಯದಲ್ಲಿ ಅಂತೇಳಿ ಒಂದು ಮನವಿ ಪತ್ರ ಕೊಟ್ವಿ. ಅದಕ್ಕಾಗಿ ನಾವು ಈ ಕನ್ನಡ ಭವನ ಇರಬೇಕು ನಮ್ಮ ಆಸೆ. ನಮ್ಮ ಬಸವೇಶ್ವರ ಜಗಜ್ಯೋತಿ ಇಡೀ ದೇಶದಲ್ಲಿ ಇದೆ. ತಮಗ್ ಗೊತ್ತು, ಹಿಂದಕ್ಕೆ 8 ವರ್ಷದ ಹಿಂದ ನಮ್ಮ ನರೇಂದ್ರ ಮೋದಿ ಅವರು ಲಂಡನ್ ನಲ್ಲಿ ಕೂಡ ಬಸವೇಶ್ವರ ಮೂರ್ತಿ ಸ್ಥಾಪನಾ ಮಾಡಿದ್ದಾರೆ. ಯಾಕೆ ನಮಗೆ ಇಲ್ಲಿ ಇಷ್ಟು ಒತ್ತಡ ಇದೆ? ನಾನು ಹಿಂದಕ್ಕೆ ನಮ್ಮ ಸಿದ್ದಣ್ಣ ಮೇಟಿ ಅವರು ಕೂಡ ಅವರು ಸಾಕಷ್ಟು ಶ್ರಮ ಪಟ್ಟಿದ್ರು. ನಾನು ಇದಕ್ಕೆ ಹಿಂದಕ್ಕೊಮ್ಮೆ ನಾನು 2 ವರ್ಷಗಳ ಹಿಂದೆ ಮುರಳಿ ಮೋಹನ್ ಶೆಟ್ಟಿ ಅವರಿಗೆ ನಾನು ಒಂದು ಕಾರ್ಯಕ್ರಮದಲ್ಲಿ ಹೋಗಿದ್ದೆ. ಅಲ್ಲಿ ಹೇಳಿದ್ದೆ ನಾನು, ನೋಡ್ರಿ ನೀವು ಈಗ ಬಿಜೆಪಿ ಶೆಲ್ಪ್ ರಾಜ್ಯ ಅಧ್ಯಕ್ಷರಾಗಿದ್ದೀರಿ, ನಿಮಗೆ ಒಂದು ಮನವಿ ಪತ್ರ ನಾನು ಇಡ್ಲಿಕ್ಕೆ ಇಚ್ಛೆ ಪಡ್ತೀನಿ, ಹೇಳಪ್ಪ ಅಣ್ಣ ಅಂತ ಹೇಳಿದ್ರು ಅವರು. ಯಾವ ಅಂದ್ರೆ ನಮ್ಮ ಬಸವೇಶ್ವರ ಒಂದು ಮೂರ್ತಿ ಸ್ಥಾಪನಾ ಆಗ್ಬೇಕು. ಅದಕ್ಕೆ ನೀವು ಎಲ್ಲಿ ಜಾಗ ಹುಡುಕಿದ್ರಿ ಅಂತ ಹೇಳಿದ್ರೆ, ನೋಡ್ರಿ ಜಾಸ್ತಿ ಜನ ಇರೋ ಕನ್ನಡಿಗರು ಅಂದ್ರೆ ನಮ್ಮ ಸೌತದಲ್ಲಿ ಬಿರ್ಲಾ, ಮಾಂಗೂರ್, ಗಾಂಧಿನಗರ ಇವೆಲ್ಲ 4ರಲ್ಲಿ ಮಾಡಿದ್ದೇನೆ. ಆಯ್ತಪ್ಪ, ನೀವೊಂದ್ ಕೆಲಸ ಮಾಡೋಣ, ನಾವು PWB ಮನವಿ ಪತ್ರ ಕೊಡೋಣ. ಅದು ಒಂದು ಸಣ್ಣ ವಿಷಯ ಅಲ್ಲ, ಒಂದು ಮೂರ್ತಿ ಸ್ಥಾಪನಾ ಅಂದ್ರೆ ದೊಡ್ಡ ವಿಷಯವೇ ಇದೆ ಅಂತೇಳಿ ಅವರು ಕೂಡ ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ನಮ್ಮ ಎಲ್ಲಾ ಧಾರ್ಮಿಕ ಸ್ಥಾನಗಳಲ್ಲಿ ಗುರುಗಳಿಗೆ ಬರ್ತಾ ಇದ್ದಾರೆ. ಆ ಟೈಮ್ನಲ್ಲಿ ನನ್ನ ಮನವಿ ಪತ್ರ ಸಲ್ಲಿಸಿದ್ದೇನೆ. ಹೀಗಾಗಿ ನನಗೆ ಕನ್ನಡ ಭವನ ಆಗಬೇಕು, ನಂತರ ಶ್ರೀ ಜಗಜ್ಯೋತಿ ಬಸವೇಶ್ವರ ಮೂರ್ತಿ ಸ್ಥಾಪನಾ ಆಗ್ಬೇಕಂತ ಹೇಳಿ ನನ್ನ ಕನಸು ನೆನಸಾಗಲಿ ಅಂತ ತಮ್ಮಲ್ಲಿ ಇಚ್ಛಾ ಹೇಳಕ್ಕೆ. ಸರ್, ನೀವು ಎಷ್ಟೋ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದಿರಿ, ನಿಮಗೆ ಎಷ್ಟೋ ಗೌರವವಾದಂತಹ ಪ್ರಶಸ್ತಿಗಳನ್ನ ನಮ್ಮ ಗೋವಾ ಕನ್ನಡ ಜನತೆ ಮತ್ತೆ ಕರ್ನಾಟಕದಲ್ಲಿ ಅನೇಕ ಸಂಘ ಸಂಸ್ಥೆಗಳು ನಿಮಗೆ ಗೌರವವನ್ನ ಸಲ್ಲಿಸಿದ್ದಾರೆ. ಯಾವ ರೀತಿ ನಿಮಗೆ ಪ್ರಶಸ್ತಿ ಸಾಧನೆ ಬಗ್ಗೆ ನಮ್ಮ ಗೋವಾ ಕನ್ನಡ ಜನತೆ ಹೇಳಕ್ ಇಷ್ಟಪಡ್ತಾರೆ? ನನಗೆ ಸಲ್ಲಿಸಿದ್ದು ನಂದಲ್ಲದು, ನಮ್ಮ ಗೋವಾ ಕನ್ನಡ ಸಾಹಿತ್ಯ ಲೋಕದಲ್ಲಿ ಇರಬೇಕು, ಬಸವೇಶ್ವರ ಸಂಸ್ಕೃತಿಯಲ್ಲಿ ಇರಬೇಕು, ಕನ್ನಡ ಎಲ್ಲಾ ಕಾರ್ಯಕ್ರಮ ಧಾರ್ಮಿಕ ಸ್ಥಾನದಲ್ಲಿ ಇರಬೇಕು. ಆ ಗುರುತಿಸಿ ಗೋವಾ ಕನ್ನಡ ಕೊಟ್ಟಂತ ಕೊಡುಗೆ ನನಗೆ ನನಗೆ ರಾಜ್ಯ ಸಾವಿತ್ರಿ ಫುಲೆ 2022ರಲ್ಲಿ ರಾಷ್ಟ್ರ ಮಟ್ಟಕ್ಕೆ ನನಗೆ ಸನ್ಮಾನಿಸಲಾಗಿದೆ. ಮತ್ತು ಶ್ರೀನಿಧಿ ಫೌಂಡೇಶನ್ ನಲ್ಲಿ ಹೊರನಾಡ ಆದರ್ಶ ದಂಪತಿಗಳಿಂದ ಲಭಿಸಿದೆ ನನಗೆ. ಮತ್ತು ಇನ್ನು ಹಲವಾರು ಪ್ರಶಸ್ತಿಗಳು ಕೂಡ ನನಗೆ ಲಭಿಸಿದೆ. ಅಂದ್ರೆ ಯಾರಿಗೆ ಅಂದ್ರೆ ಕೊಡುಗೆ ನಮ್ಮ ಗೋವಾ ಕನ್ನಡ ಬಾಂಧವರಿಂದ ನನಗೆ ಲಭಿಸಿದೆ ಅಂತೇಳಿ ತಮ್ಮ ಮನಪೂರ್ವಕವಾಗಿ ತಾವು ಕೊಟ್ಟಂತ ನನ್ನ ಗೌರವ ನನ್ನದಾಗಿದೆ. ಮತ್ತೆ ಕೊನೆಯದಾಗಿ ನಮ್ಮ ಗೋವಾ ಕನ್ನಡಿಗರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನೀವು ಕೂಡ ಕನ್ನಡ ಬೆಳೆಸೋಣ, ಕನ್ನಡ ಉಳಿಸೋಣ. ನಾವು ಪಾಲಕರಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ, ಗೋವಾ ಕನ್ನಡ ನಮ್ಮ ಶಾಲೆಗಳು ಬಂದ್ ಆಗ್ತಾ ಇದಾವು. ಅದು ನಮಗೆ ನೋವಾಗ್ತಾ ಇದೆ ನನಗೆ. ಯಾಕಂದ್ರೆ ನಾವು ಕನ್ನಡಿಗರು ಮನೆಯಲ್ಲಿ ಕೂತ್ಬಾರ್ದು, ಎಷ್ಟ್ಲೆಸ್ ನಮ್ಗೆ ಕನ್ನಡ 5ನೇ ಕ್ಲಾಸ್ ಕಲಿಬೇಕಂತೇಳಿ ನಮ್ಮ ಪಾಲಕರಿಗೆ ನಾನು ಒಂದು ವಿಶೇಷ ಸೂಚನೆ ಕೊಡ್ತೇನೆ. ಈ ವಿಶೇಷ ಸೂಚನೆಯಲ್ಲಿ ನನ್ನ ಕನ್ನಡ ಗೋವಾ ಸಂಘಟನೆಗಳು ಮತ್ತು ಸಾಹಿತ್ಯ ಕನ್ನಡಗಳು ನಮ್ಮ ಕನ್ನಡ ಮಕ್ಕಳಿಗೆ ಕಲಿಸಿರಿ. ನಾವು ಮಕ್ಕಳಿಗೆ ಕಲಿಸಿದರೆ ನಮ್ಮ ಹಿಂದೂ ಬರೋ ಪೀಳಿಗೆಯಲ್ಲಿ ನಮ್ಮ ಗೋವಾದಲ್ಲಿ ಕನ್ನಡ ಉಳಿಲಿ ಬೆಳಿಲಿ ಅನ್ನೋ ನನ್ನ ಇಚ್ಛೆ ನನ್ನದಾಗಿದೆ. ಸೊ ಎಲ್ಲ ಗೋವಾ ಕನ್ನಡ ಜನತೆಗೆ ನಮ್ಮ ನಾಗರಾಜ್ ಗೋನ್ಕಂದ್ ಸರ್ ಅವರು ಕೂಡ ಒಂದು ಮಾತು ಹೇಳಿದ್ರು. ಗೋವಾದಲ್ಲಿ ಕನ್ನಡ ಶಾಲೆ ಮತ್ತು ಕನ್ನಡತನವನ್ನ ಉಳಿಸಲು ನಿಮ್ಮೆಲ್ಲರಿಗೂ ಕೂಡ ಒಂದು ಮನವಿಯನ್ನು ಇಟ್ಟಿದ್ದಾರೆ. ಸೊ ಗೋವಾ ಕನ್ನಡ ಟಿವಿಯಲ್ಲಿರುವಂತ ಗೋವಾ ಕನ್ನಡ ಟಿವಿಯನ್ನು ವೀಕ್ಷಣೆ ಮಾಡುವಂತ ಎಲ್ಲ ಕನ್ನಡಿಗರು ಕೂಡ ನನ್ನ ಗೋವಾ ಕನ್ನಡ ಟಿವಿಯ ವರದಿಗಾರನಾಗಿ ಬಾಳೇಶ್ ಮತ್ತು ಅನಿಲ್ ಅವರ ಕಡೆಯಿಂದ ಒಂದು ತುಂಬು ಹೃದಯದ ಒಂದು ಮನವಿಯನ್ನ ಇಡ್ತಾ ಇದ್ದೀವಿ. ಯಾಕಂದ್ರೆ ಕನ್ನಡತನವನ್ನ ನಾವು ಹೋರಾಟದಿಂದ ಮತ್ತು ಸಂಘಟನೆಗಳಿಂದ ಸಂಘರ್ಷಣದಿಂದ ಏನಾದ್ರೂ ನಾವು ಮಾಡಲಿಲ್ಲಪ್ಪ ಅಂತಂದ್ರೆ ಇಂದಲ್ಲ ನಾಳೆ ನಾವು ಕನ್ನಡವನ್ನ ಗೋವಾದಲ್ಲಿ ಉಳಿಸಲು ಆಗಲ್ಲ. ಅದೇ ರೀತಿ ಎಷ್ಟೋ ವರ್ಷಗಳಿಂದ ಕನ್ನಡ ಭವನವನ್ನ ಗೋವಾ ರಾಜ್ಯದಲ್ಲಿ ಕಟ್ಟಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಮಾಡ್ತಾ ಅಲ್ಲೇ ಮನೆಯಲ್ಲಿ ಕುತ್ಕೊಂಡು ಮತ್ತು ಅಲ್ಲೂ ಇಲ್ಲೂ ಕೂಡ ಮೈಕ್ ಮುಖಾಂತರ ಹೇಳಿದ್ರೆ ಯಾವ ಕೆಲಸ ಆಗೋದಿಲ್ಲ. ಎಲ್ಲ ಕನ್ನಡಿಗರು, ಎಲ್ಲ ಸಂಘಟನೆಯ ನಾಯಕರು ಮತ್ತು ಅಧ್ಯಕ್ಷರಾಗಿದ್ರು ಎಲ್ಲರೂ ಕೂಡ ಕೆಲಸಕ್ಕಂತ ಮತ್ತೆ ಹೋರಾಟಕ್ಕಂತ ರಸ್ತೆಗಿಳಿದಾಗಲೇ ಇಂದೆಲ್ಲ ನಾಳೆ ಕನ್ನಡ ಭವನವನ್ನ ಕಟ್ಟಲು ಗೋವಾದಲ್ಲಿ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಗೋವಾ ಕನ್ನಡಿಗರ ಮನದಾಳ ಮಾತು ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಕನ್ನಡ ಸಾಹಿತ್ಯ ಪರಿಷತ್ತು ಗೌರವ ಕಾರ್ಯದರ್ಶಿಗಳಾಗಿ ಇವತ್ತು ಗೋವಾ ಕನ್ನಡ ಟಿವಿಯಲ್ಲಿ ಬಂದು ತಮ್ಮ ಮನದಾಳ ಮಾತನ್ನು ಹಂಚಿಕೊಂಡಿದ್ದಾರೆ. ಸೊ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ತುಂಬು ಹೃದಯದ ಧನ್ಯವಾದ ಸಲ್ಲಿಸ್ತೇನೆ. ನೋಡುವಂತಹ ಎಲ್ಲ ಕನ್ನಡಿಗರು ಈ ಗೋವಾ ಕನ್ನಡ ಟಿವಿಯ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ, ಲೈಕ್ ಕೊಡೋದ್ರ ಮುಖಾಂತರ, ಶೇರ್ ಮಾಡೋದ್ರ ಮುಖಾಂತರ ನಿಮ್ಮ ಪ್ರೀತಿ ವಿಶ್ವಾಸವನ್ನ ನಮಗೆ ತೋರಿಸ್ಬೇಕಂತ, ಇದೇ ರೀತಿ ಪ್ರತಿಯೊಬ್ಬರಿಗೆ ಸಾಧನೆ ಮಾಡಿದವರಷ್ಟೇ ಎಲ್ಲ ಪ್ರತಿಯೊಬ್ಬರಿಗೂ ಕೂಡ ಗೋವಾ ಕನ್ನಡಿಗರ ಮನದಾಳ ಮಾತನ್ನು ಹಂಚಿಕೊಳ್ಳುವಿಕೆ ನಮ್ಮ ಕಡೆಯಿಂದ ಅವಕಾಶ ಸದಾಕಾಲ ಇರುತ್ತೆ. ನಿಮ್ಮ ಪ್ರೀತಿ ವಿಶ್ವಾಸ ನಮಗೆ
ಬೇಕು. ಯಾಕಂದ್ರೆ ಗೋವಾ ಕನ್ನಡ ಟಿವಿಯ ಈ ನ್ಯೂಸಿನ ಕೆಳಗಡೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಎನಿ ಟೈಮ್ ಯಾವಾಗ ಬೇಕಾದ್ರೂ ಅವಾಗ ಕಾಲ್ ಮಾಡ್ಬೋದು, ನಮಗೆ ಕೇಳ್ಬೋದು. ನಾವು ಕೂಡ ಅವಕಾಶ ಕೊಟ್ಟೇ ಕೊಡ್ತೀವಿ. ಯಾವುದು ಡಿಮ್ಯಾಂಡ್ ಇಲ್ಲ. ನಿಮ್ಮ ಪ್ರೀತಿ, ನಿಮ್ಮ ಸಹಕಾರ, ನಿಮ್ಮ ಆಶೀರ್ವಾದ ಒಂದೇ ನಮಗೆ